ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹಾಲು ಪರೋಟ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಆಲೂಗಡ್ಡೆನ ಎರಡೆರಡು ಹೋಳುಗಳಾಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡ್ರಿ ಈ ರೀತಿ ಇದನ್ನ ಒಂದ್ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬೇಯೋಕೆ ಇಡೋಣ್ರಿ. ನೆಕ್ಸ್ಟ್ ಇದು ಬೇಯುವಷ್ಟರಲ್ಲಿ ನಾವು ಹಿಟ್ಟು ಕಲ್ಸ್ಕೊಳ್ಳೋಣ್ರಿ. ಗೋಧಿ ಹಿಟ್ಟನ್ನ ನೋಡ್ರಿ, ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಒಂದು 3 ಸ್ಪೂನು ಕುಕಿಂಗ್ ಆಯಿಲ್ ಹಾಕೊಳ್ಳೋಣ್ರಿ. ನೋಡ್ರಿ ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ. ಚಪಾತಿನ ಹಿಟ್ಟಿನ ಹದಕ್ಕೆ ನಾವು ಕಲ್ಸ್ಕೊಳ್ಳೋಣ. ಸ್ಮೂತ್ ಆಗಿ ಕಲ್ಸ್ಕೋಬೇಕಾಗುತ್ತೆ ರೀ. ನೋಡ್ರಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಳ್ತಾನೆ ನಾವು ನೀಟಾಗಿ ಹಿಟ್ಟನ್ನ ಕಲ್ಸ್ಕೊಳ್ಳೋಣ್ರಿ. ಹಾಗೆ ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೋಡಿ ಈ ರೀತಿ ನೀಟಾಗಿ ಚಪಾತಿನ ಹಿಟ್ಟಿನ ಹದಕ್ಕೆ ನಾವು ಕಲ್ಸ್ಕೊಳ್ಳೋಣ್ರಿ. ಇನ್ನೊಂದ್ ಸ್ವಲ್ಪ ಕುಕಿಂಗ್ ಆಯಿಲ್ ಹಾಕೊಂಡು ಸ್ವಲ್ಪ ಕಲ್ಸ್ಕೊಳ್ಳೋಣ್ರಿ. ಒಂದು ಸ್ಪೂನ್ ಸಾಕು. ನೋಡ್ರಿ ಇದು ಪರೋಟ ಮಕ್ಕಳು ಮನೇಲಿ ಎಲ್ರು ಇಷ್ಟಪಟ್ಟು ತಿಂತಾರೆ ಕಣ್ರಿ. ಇದನ್ನ ಒಂದ್ ಅರ್ಧ ಗಂಟೆ ನೆನೆಯೋಕೆ ಬಿಡಣ್ರಿ ಹಿಟ್ಟು. ಇದು ನೆನೆ ಅಷ್ಟೊತ್ತಿಗೆ ನಾವು ಇದನ್ನ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನ ಮ್ಯಾಶ್ ಮಾಡ್ಕೊಳ್ಳೋಣ್ರಿ ನುಣ್ಣಗೆ. ನೋಡ್ರಿ ನುಣ್ಣಗೆ ಮ್ಯಾಶ್ ಮಾಡ್ಕೋಬೇಕು. ಮನೆಯಲ್ಲಿ ನೋಡ್ರಿ ಎಲ್ರು ಇಷ್ಟಪಟ್ಟು ತಿಂತಾರೆ ಇದು ಪರೋಟ, ಹಾಲು ಪರೋಟ. ಅಷ್ಟು ಚೆನ್ನಾಗಿರುತ್ತೆ ಕಣ್ರಿ, ಅಷ್ಟು ರುಚಿಕರವಾಗಿರುತ್ತೆ ಇದು. ಹಾಗೆ ಇದಕ್ಕೆ ಒಂದ್ 2 ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ. ಒಂದ್ 5ರಿಂದ 6 ಹಸಿಮೆಣಸಿನಕಾಯಿ, ಅದು ಮೀಡಿಯಂ ಖಾರ ಇದೆ, ಖಾರ ಲೆಸ್ ಇದೆ ರೀ. ಹಾಗೆ ಕೊತ್ತಂಬರಿ ಸೊಪ್ಪು, ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೊಳ್ಳೋಣ್ರಿ. ಆಲ್ರೆಡಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಇದು ನಾವು ಸ್ವಲ್ಪ ಹೂರ್ಣ ಮಾಡ್ತೀವಲ್ರಿ, ಹೂರ್ಣ ಟೈಪ್ ಸ್ಟಫಿನ್ ಅಂತಾರಲ್ರ, ಆ ಸ್ಟಫಿನ್ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ನೀಟಾಗಿ ಕಲ್ಸ್ಕೊಳ್ಳೋಣ. ನೀವು ಬೇಕಿದ್ರೆ 1 ಸ್ಪೂನ್ ಸಾಂಬಾರ್ ಪುಡಿ ಹಾಕೋಬಹುದು. ಸ್ವಲ್ಪ ಖಾರ, ಇನ್ನು ಸ್ಪೈಸಿ ಖಾರ ಬೇಕು ಅಂದ್ರೆ 1 ಸ್ಪೂನ್ ಖಾರ ಪುಡಿ ಹಾಕೋಬಹುದು. ಸ್ವಲ್ಪ ಸಾಲ್ಟ್, ಒಂದ್ ಅರ್ಧ ಸ್ಪೂನ್ ಸಾಲ್ಟ್ ಹಾಕೊಳ್ತಾ ಇದೀನಿ ನಾನು. ನೋಡ್ರಿ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿರೋದು ಅದ್ರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಲ್ಸ್ಕೊಬೇಕಂದ್ರೆ. ನೋಡ್ರಿ ಸ್ಟಫಿನ್ ರೆಡಿ ಆಯ್ತು. ನಾವು ನೋಡ್ರಿ ಈರುಳ್ಳಿ ಹಸಿಮೆಣಸಿನಕಾಯಿ ಬೇಡ ಅಂದ್ರೆ ಅದು ಸ್ಕಿಪ್ ಮಾಡ್ಕೋಬಹುದು. ಅದು ಆಪ್ಷನಲ್ ಆಗಿ ನಾನು ಹಾಕೊಂಡಿದೀನಿ ಅಷ್ಟೇ. ನೋಡ್ರಿ ನೆಕ್ಸ್ಟ್ ನಾವು ಚಪಾತಿ ಒಂದ್ ಸ್ವಲ್ಪ ಹುಳಿ ಉತ್ಕೊಂಡ್ಬಿಟ್ಟು ನೋಡ್ರಿ ಈ ರೀತಿ ಹೂರ್ಣನ ತುಂಬ್ಕೋಬೇಕು. ಅದು ಸ್ಟಫಿನ್, ಆಲೂಗಡ್ಡೆ ಸ್ಟಫಿನ್ ಮಾಡ್ಕೊಂಡಿದ್ವಲ್ಲ ಅದನ್ನ ನೀಟಾಗಿ ಈ ರೀತಿ ತುಂಬಿಕೊಂಡು, ಸೇಮ್ ಹೋಳಿಗೆ ಯಾವ ರೀತಿ ನಾವು ತುಂಬ್ಕೊಂತೀವೋ ಅದೇ ರೀತಿನೇ ಇದು ತುಂಬಿಟ್ಟು ನೋಡ್ರಿ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಉತ್ಕೋಬೇಕಾಗತ್ತೆ. ನೋಡ್ರಿ ಎಲ್ಲಾನು ಒಂದ್ 3 ನಾನು ಈ ರೀತಿ ಉತ್ಕೊಳ್ತೀನಿ. ನೋಡ್ರಿ ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇದೀನಿ. ನೋಡ್ರಿ ಅದನ್ನು ಸೇಮ್ ಅದೇ ರೀತಿನೇ ನಾವು ತುಂಬ್ಕೋಬೇಕಾಗತ್ತೆ. ಸೇಮ್ ಹೋಳಿಗೆ ಯಾವ ರೀತಿ ಮಾಡ್ತೀವ ಸೇಮ್ ಅದೇ ಕಣ್ರಿ, ಅದೇ ರೀತಿನೇ ಮಾಡೋದು. ಏನ್ ಅದ್ರಲ್ಲಿ ನಾವು ಹೋಳಿಗೆ ತರ್ತೀವಿ, ಇದು ಸ್ವಲ್ಪ ನಾವು ಲಟ್ಟಿನ್ಗೆ ಅಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ಅಷ್ಟೇ ಕಣ್ರಿ. ನೋಡ್ರಿ ಬೇಯಿಸ್ಕೊಳನ್ರಿ. ಆಲ್ರೆಡಿ ಹಂಚ್ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಇಲ್ಲಾಂದ್ರೆ ತುಪ್ಪದಲ್ಲಾದ್ರೂ ಬೇಯಿಸ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ. ಇದಕ್ಕೆ ಯಾವ್ದಾದ್ರು ನೀವು ಚಟ್ನಿನಾದ್ರೂ ಆಗ್ಲಿ, ಒಂದ್ ಪಲ್ಯ ಆದ್ರೂ ಆಗ್ಲಿ ಮಾಡ್ಕೊಂಡು ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ ಇದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಹಾಗೂ ನೈಟ್ ಡಿನ್ನರ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಇದು ರೆಸಿಪಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿ ಪ್ಲೇಟಿಗೆ ಹಾಕೊಳ್ಳೋಣ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.